ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸೈಲೆಂಟಾಗಿದೆ. ಸೊ ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಸೊ ಚನ್ನಪಟ್ಟಣ ಹತ್ರ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ನಮ್ಮ ಕಸಿನ್ಸ್ ಹೋಗ್ತಾಯಿದ್ದೀವಿ. ಸೊ ಟೋಟಲಿ 3 ಜನ ಹೋಗ್ತಾಯಿದ್ದೀವಿ. ಸೊ ಡೈರೆಕ್ಟ್ ಈಗ ಮೈಸೂರು ರೋಡ್ ಗ್ಲೋಬಲ್ ಮಾಲ್ ಹತ್ರ ಮೀಟಪ್ ಆಗೋಣ ಅಂತ. ಸೊ ಅಲ್ಲಿಂದ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ತುಂಬ ದಿನ ಆದಮೇಲೆ ಮಾಡಿದ್ದೀನಿ ವ್ಲಾಗ್ನ. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಮೋಟೋ ವ್ಲಾಗೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗುವ. ಬೈಕೆಲ್ಲ ನೀಟಾಗಿ ರೆಡಿಯಾಗಿದೆ. ಬೈಕು ತುಂಬ ದಿನ ಆಗಿತ್ತು ಬೈಕು ಸ್ಟಾರ್ಟೇ ಮಾಡಿರಲಿಲ್ಲ. ಸೊ ಇವತ್ತು ನಾನೆಲ್ಲ ರೆಡಿ ಮಾಡಿ ಕಂಪ್ಲೀಟ್ ಎಲ್ಲ ವಾಶ್ ಎಲ್ಲ ಮಾಡಿ ನೀಟಾಗಿ ಚೈನ್ ಲೂಬ್ ಎಲ್ಲ ಮಾಡಿ ರೆಡಿ ಮಾಡಿಕ್ಕಿದ್ದೀನಿ ಗಾಡಿನ. ಸೊ ಈಗ ಹೊರಡೋದಷ್ಟೇ. ಸೊ ಬನ್ನಿ ಹೋಗೋಣ. ಹಾಂ ಪೆಟ್ರೋಲಾ? ಅಲ್ಲಿ ಹಾಕ್ಸು, ಬರತ್ತೆ, ಓಪನ್ ಆಯ್ತು ನೋಡು. ಸೊ ಗೈಸ್, ಸೊ ಇವತ್ತಿನ ರೈಡಲ್ಲಿ ನಾನು, ಮನು, ನಮ್ಮ ಕಸಿನ್ ಇನ್ನೊಬ್ಬ ಧನಂಜಯ್. ನಮ್ಮ ಡಿಡುಪೆ ಬ್ಲಾಗ್ ನೋಡಿರ್ತೀರ ನೀವು, ಹೊರ್ನಾಡ್ ಸೀರೀಸು. ಸೊ ಅದ್ರಲ್ಲಿ ನಮ್ಮ 3 ಜನ ನಮ್ಮ ಕಾರಲ್ಲಿ ಹೋಗಿದ್ದಿದ್ದು. ಸೊ ತುಂಬ ದಿನ ಆದಮೇಲೆ ಬೈಕ್ ರೈಡ್ ಮಾಡ್ತಾ ಇರೋದು. ಏನೋ ಒಂಥರ ಒಳ್ಳೆ ಗುಡ್ ವೈಬ್ಸು. ಸೊ ಡ್ಯೂ ಟು ಸಮ್ ರೀಸನ್ಸ್ ನಾನು ಬ್ಲಾಗ್ ಮಾಡಿರಲಿಲ್ಲ. ಆಲ್ಮೋಸ್ಟ್ 1 ಇಯರ್ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಫ್ಯೂಯಲ್ ಹಾಕ್ಸ್ಕೊಬೇಕಂತೆ, ಹಾಕ್ಸ್ಕೊಂಬಿಡ್ಲಿ. ಸೊ ನಿನ್ನೆ ಸಂಜೆ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಎಲ್ಲಾದರೂ ರೈಡು ಅಂತ. ಗಾಡಿ ಎತ್ತೇ ಇರಲಿಲ್ಲ ಫ್ರೆಂಡ್ಸ್, ಎತ್ತೇ ಇರಲಿಲ್ಲ ಗಾಡಿನ. ನಾನೆಲ್ಲ ಒಂದು ರೌಂಡ್ ಚೈನ್ ಲೂಬೆಲ್ಲ ಮಾಡಿ ಗಾಡಿ ವಾಶ್ ಮಾಡಿ, ಅದು ಸೆಲ್ಫ್ ಸ್ಟಾರ್ಟ್ ಆಗದಿರ ಇನ್ನೂ ಕಿಕ್ ಸ್ಟಾರ್ಟಲ್ಲೇ ಆಗ್ತಾಯಿದೆ ಗಾಡಿ. ಸೆಲ್ಫ್ ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ವಲ್ಪ ಚಾರ್ಜ್ ಆಗಬೇಕು. ಬ್ಯಾಟ್ರಿ ಯೂಸೇ ಮಾಡಿಲ್ಲ. ಆಲ್ಮೋಸ್ಟ್ 3-4 ಮಂತ್ಸ್ ನಿಲ್ಲಿಸ್ಬಿಟ್ಟಿದ್ದೆ ಗಾಡಿ. ಅದು ರೋಡಲ್ಲಿ ಬೇರೆ ಹಾಕ್ಬಿಟ್ಟಿದ್ದೆ, ಮನೆ ಮುಂದೆ. ಒಳಕ್ಕೂ ನಿಲ್ಸಿರಲಿಲ್ಲ ಗಾಡಿನ. ಎಲ್ಲ ರೆಸ್ಟಾರ್ಮ್ ಆಗೋಗಿತ್ತು ಚೈನೆಲ್ಲ, ಮಳೆಗೆ ನಿಂದು. ಸೊ ನಾನು ಸಂಜೆ ಪ್ಲ್ಯಾನ್ ಮಾಡಿ ಇಲ್ಲೇ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ, ಒಂದು ಟ್ರೈಯಲ್ಲಿ ಈ ಸಲ ಅಂದ್ಬಿಟ್ಟು ಮಾನ್ಸೂನ್ ರೈಡು ಹೋಗಬೇಕು. ಕಾರ್ ಬಂದ್ಬಿಟ್ಟು ಬೈಕ್ ರೈಡ್ ಬಿಟ್ಟೇ ಬಿಟ್ಟಿದ್ದೀನಿ ಮಾನ್ಸೂನಲ್ಲಿ ಹೋಗೋದು. ಸೊ ಗವಿರಂಗಸ್ವಾಮಿ ಬೆಟ್ಟ ಅಂತ ಹೇಳಿ ಚನ್ನಪಟ್ಟಣದಿಂದ 1-3 ಕಿಲೋಮೀಟರ್ಸ್ ಏನೋ ಆಗ್ಬೋದೇನೋ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ರೀಲ್ಸ್. ಅದು ಚೆನ್ನಾಗಿತ್ತು. ಮೊದಲು ಆಫ್ ರೋಡಿಂಗ್ ಇತ್ತು, ಈಗೇನೋ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ರೋಡ್ ತುಂಬ. ಅದೊಂದು ಬೇಜಾರು. ವ್ಯೂ ಯಾವ ರೀತಿ ಕಾಣಿಸ್ತದೆ ನಿಮಗೆ ಏನೋ ನನಗೆ ಐಡಿಯಾ ಇಲ್ಲ. ಜಸ್ಟ್ ನಾನು ಬ್ಲೈಂಡಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಪ್ರಾಕ್ಟೀಸೇ ಹೋಗ್ಬಿಟ್ಟಿದೆ ವ್ಲಾಗ್ ಮಾಡಿರೋದು ಬಿಟ್ಟು. ಆಲ್ಮೋಸ್ಟ್ 1 ಇಯರ್ ಆಗಿರೋದ್ರಿಂದ. ಸೊ ಸ್ಪೆಷಲಿ ಬೈಕ್ ರೈಡ್ ವ್ಲಾಗ್ ಅಂತೂ ಮರ್ತೇ ಹೋಗಿದ್ದೀನಿ. ಲಾಸ್ಟ್ ವ್ಲಾಗ್ ಯಾವ್ದು ಮಾಡಿರೋದು ನನ್ನ ಬೈಕಲ್ಲಿ ಅನ್ನೋದು. ಸೊ ಒಟ್ಟು ಆಸಮ್ ಫೀಲ್ ಬರ್ತದೆ ತುಂಬ ದಿನ ಆದಮೇಲೆ ಬೈಕ್ ರೈಡ್ ಮಾಡ್ತಾ ಇರೋದಕ್ಕೆ. ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಏನು ರೀಸನ್ ಏನಿಲ್ಲ, ಜಸ್ಟ್ ಫಾರ್ ಫ್ಯಾಮಿಲಿ ಟೈಮ್ ಕೊಡಬೇಕು ಅಂತ ಹೇಳಿ ವ್ಲಾಗ್ ಸ್ಟಾಪ್ ಮಾಡಿದೆ ಅಷ್ಟೇ. ಕಂಟಿನ್ಯೂಸ್ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಟ್ರಿಪ್ಗೆ. ಸೊ ಲಾಸ್ಟ್ ವೀಕು ಮಂಚಿನ ಬೆಲೆಗೆ ಹೋಗಿದ್ದೆ. ಸೊ ಅದು ನನಗೆ ಅದೇನೋ ಫೀಲೇ ಬರಲಿಲ್ಲ ಸ್ನೇಹಿತರೆ, ವ್ಲಾಗ್ ಮಾಡಬೇಕು ಅಂತ. ಕ್ಯಾಮ್ರಾ ಹಿಡಿಬೇಕು, ಮೊಬೈಲ್ ಆನ್ ಮಾಡಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಜಸ್ಟ್ ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಿ ಬಿಟ್ಬಿಡ್ತಾ ಇದ್ದೆ. ಸೊ ಇನ್ಮೇಲೆ ಹಾಗೆ ಮಾಡಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಬನ್ನಿ, ಹೋಗ್ತಾ ದಾರಿಲಿ ಸಿಗ್ತೀವಿ. ಇಲ್ಲೇ ಎಲ್ಲಾದರೂ ಹೋಗ್ತಾ ಅಂದಿವೆ ರಾಮನಗರ ನಿಯರ್ ಅದು ಶಾರ್ಟ್ ಟೀ ಬ್ರೇಕ್ ಮಾಡಿಕೊಂಡು, ಅದಾದ್ಮೇಲೆ ಮೇಲೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿ ಜಸ್ಟ್ ಬೆಟ್ಟ ಕೆಳಗಿದ್ವಿ ಬೆಂಗಳೂರು ರಿಟರ್ನ್ ಅಷ್ಟೇ. ಬೇರೆ ಇನ್ನೇನು ಪ್ಲ್ಯಾನ್ ಇಲ್ಲ. ಸರ್ವಿಸ್ ರೋಡಲ್ಲಿ ಬಿಟ್ಬಿಡ್ತಾರೆ, ರೋಡ್ಸ್ ಆಗಲ್ಲ. ಒಂದು ಒಳ್ಳೆ ವ್ಯೂನು ಬ್ಲಾಸ್ಟ್ ಮಾಡೋಣ ಅಂದರೆ ಬ್ಲಾಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ವಿಡಿಯೋದು.
50 ಅಂಶ ರೋಡ್ಗೆ. ಯಾರಪ್ಪ ಹೊಗೆ ಹಿಂಗೆ ಬಿಡ್ಕೊಂಡು ಹೋಯ್ತು ಅವನು ಹೊಗೆ ಸ್ವಾಮಿ. ನಾವು 3 ಜನನೇ ಹೋಗ್ಬಿಡೋದು ಎಲ್ಲಾದರೂ ಹೋದರೆ. ನಾವು ಬೇರೆ ಇನ್ಯಾನೂ ಎಂಟರ್ಟೈನ್ ಮಾಡ್ಕೊಳ್ಳಲ್ಲ ಜಾಸ್ತಿ, ಯಾಕಂದ್ರೆ ನಮ್ಮದು ವೈಬು ಚೆನ್ನಾಗಿ ಮ್ಯಾಚ್ ಆಗಿದೆ. ಇವ್ನ ಕೈಲಿ ಒಂದು ಹೇಳ್ಸೋಣ ಬನ್ನಿ. ಹಾಯ್ ಮಾಡೋ, ವಿಡಿಯೋ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ರಾಮನಗರ ಬಿಟ್ಮೇಲೆ ಹಾಕು ಕಾಫಿಗೆ. ಹಾಂ, ಎಲ್ಲಾದ್ರೂ ಒಂದು ಟೀ ಬ್ರೇಕ್ ತಗೊಂಡು ಹೋಗೋಣ ಅಂತ. ವ್ಯೂ ಗೈಸ್, ಟೀ ಬ್ರೇಕ್. ಬನ್ನಿ ಒಂದು ಟೀ ಕುಡ್ಕೊಂಬರೋಣ. ವರ್ಕ್ ಆಯ್ತೈತಲ್ಲ ಸೆನ್ಸಾರು. ಅಯ್ಯೋ, ಗಾಡಿದೊಂದು ಬಿಗ್ ಹಿಸ್ಟ್ರಿ ಅದು. ಹಂಗೆ ಸೊ ಅದೇ ಟೀ ಕುಡಿದ್ಮೇಲೆ ಸಿಗ್ತೀವಿ. ಸೊ ಗೈಸ್, ಟೀ ಎಲ್ಲ ಕುಡ್ಕೊಂಡು ನಾನು ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ. ಬ್ಯಾಟ್ರಿ ಡೆಡ್ ಆಗಿತ್ತು, ಒಂದು ಬ್ಯಾಟ್ರಿ ಇನ್ನೊಂದು ಬ್ಯಾಟ್ರಿ ಹಾಕೊಳ್ಳೋಣ, ಸ್ಪೇರ್ ಬ್ಯಾಟ್ರಿ ತೊಗೊಂಬಂದಿದ್ದೆ. ಬಟ್ 2 ಬ್ಯಾಟ್ರಿನೂ ಊದ್ಬಿಟ್ಟಿತ್ತು. ಸೊ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲಿಲ್ಲ, ಆ್ಯಕ್ಷನ್ ಕ್ಯಾಮ್ರಾ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಈಗ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಸೊ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಮೇಲ್ಗಡೆ ವ್ಯೂ ಪಾಯಿಂಟ್ ಹೋಗೋದಕ್ಕೆ. ಸೊ ನಮ್ಮ ಮೊಬೈಲಲ್ಲೇ ನಾನು ವೀಡಿಯೋ ಮಾಡಿಸಿದ್ದೀನಿ. ನಮ್ಮ ಕಸಿನ್ ಹತ್ರ ಮೊಬೈಲಲ್ಲಿ, ಅವ್ರ ಮೊಬೈಲಲ್ಲೇ ವೀಡಿಯೋ ಮಾಡಿಸಿದೆ. ಸೊ ಇಲ್ಲಿಂದ ಬೇರೆ ವ್ಯೂಗೆ ಹೋಗ್ತೀವಿ. ಸೊ ಅಲ್ಲಿ ಗವಿರಂಗ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ವ್ಯೂ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಚಿಲ್ ಮಾಡಿ, ಸೊ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಂಗಳೂರು ರಿಟರ್ನ್ ಆಗ್ತೀವಿ. ಸೊ ಇನ್ನೇನು ಟಾಪಲ್ಲೇ ವ್ಯೂ ಸಿಗುತ್ತೆ ನಿಮಗೆ. ಸೊ ಬನ್ನಿ ವ್ಯೂ ತೋರಿಸ್ತೀನಿ ಮೊಬೈಲಲ್ಲಿ. ಸೊ ಇಲ್ಲಿಂದ ವ್ಯೂಲಿ ಎಂಜಾಯ್ ಮಾಡಿಕೊಂಡು ಬೆಂಗಳೂರು ರಿಟರ್ನ್ ಹೋಗ್ತೀವಿ. ಸೊ ದಟ್ ಈಸ್ ದಿ ಪ್ರೋಗ್ರಾಮ್. ಗೈಸ್, ಫೈನಲಿ ಮೇಲೆ ಬೆಟ್ಟದ ಮೇಲೆ ರೀಚ್ ಆಗಿದ್ದೀವಿ. ಸೊ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಕ್ಯಾಮ್ರಾ ಕೈ ಕೊಟ್ಬಿಡ್ತು. ಸೊ ಅದರಿಂದ ಆದಷ್ಟು ಮೊಬೈಲಲ್ಲಿ ಟ್ರೈ ಮಾಡಿದ್ವಿ ಕೆಳಗಡೆಯಿಂದ ಮೇಲೆ ಬೆಟ್ಟ ಹತ್ತೋದು ವೀಡಿಯೋ ಮಾಡೋದಕ್ಕೆ. ಅದು ತುಂಬ ದಿನ ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಿದ್ದಕ್ಕೆ ಬ್ಯಾಟ್ರಿ ಊದ್ಬಿಟ್ಟು ಕ್ಯಾಮ್ರಾ ಡ್ಯಾಮೇಜ್ ಆಗಿದೆ. ಬೇರೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಬೇಕು. ಸೊ ಬನ್ನಿ ವ್ಯೂ ನೋಡೋಣ. ಸೊ ಇದು ಸರಿ ಗೈಸ್, ಇದು ದೇವಸ್ಥಾನ ನೋಡ್ಬೋದು. ವ್ಯೂ ನೋಡಿ ಗೈಸ್. ಕೆಳಗಡೆ ದೇವಸ್ಥಾನ ಇದೆ. ಗೈಸ್ ವ್ಯೂ ನೋಡಿ, ಗವಿ ರಂಗಸ್ವಾಮಿ ಬೆಟ್ಟದಿಂದ ಒಳ್ಳೆ ವ್ಯೂ ಇದೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಸೊ ಇಲ್ಲಿಂದ ಬೆಂಗಳೂರಿಗೆ ರಿಟರ್ನ್. ಸೊ ಗೈಸ್, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀವಿ.
ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀವಿ. ಸೊ ಇಲ್ಲೇ ನೀವು ಹೋಗ್ತಾ ರಾಮನಗರದಲ್ಲಿ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಮನೆಗಷ್ಟೇ. ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.